ಹಾಗೆ ಇನ್ನೂ ಕೆಲವು ನಾಯಕರು ಕೆಂಪೇಗೌಡರ ಮೇಲೆ ಅಪಾರವಾದ ಗೌರವ ಇರೋ ಥರ ಮಾತಾಡಿದ್ರು. ನಾನು ಸಹ ಯಲಹಂಕದಲ್ಲೇ ಹುಟ್ಟಿರೋದು, ನನಗೂ ಕೆಂಪೇಗೌಡರ ಮೇಲೆ ಅಪಾರವಾದ ಗೌರವವನ್ನು ನಾನು ಇಟ್ಕೊಂಡಿದ್ದೀನಿ. ನೀವು ಹೋರಾಟ ಮಾಡಿದ್ರಲ್ಲ, ಇವತ್ತು ಕೆಂಪೇಗೌಡ ಸ್ಟ್ಯಾಚ್ ಮುಂದೆ ರೋಡ್ ದಾಟಿದ್ರೆ ಬಾರ್ ಐತೆ, ಅದ್ರ ಪಕ್ಕನೂ ಬಾರ್ ಐತೆ. ನೀವು ಅದೇ ವಾರ್ಡ್ನ ಆಕಾಂಕ್ಷಿ ಅಂತ ಒಬ್ರು ಹೇಳ್ಕೊಂತೀರಾ, ನೀವು ಅದ್ರ ಬಗ್ಗೆ ಯಾವತ್ತಾನ ಹೋರಾಟ ಮಾಡಿದ್ದೀರಾ? ಅದನ್ನ ಬಿಟ್ಟು ಇಲ್ಲಿ ಬಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತೀನಿ. ಆಮೇಲೆ ನಾನು ಪಳಗಿರೋದು SR ವಿಶ್ವನಾಥರ ಕರಡಿಯಲ್ಲಿ. ನಾನು 24x7 ರಾಜಕಾರಣಿನೇ. ನೀವು ರಾಜಕಾರಣವನ್ನ ಮಾಡಿದ್ರೆ ಅದಕ್ಕಿಂತ ಡಬಲ್ ರಾಜಕಾರಣ ನಾನು ಮಾಡ್ತೀನಿ. ಯಾವುದು ಭಯ ಬೀಳುವಂತ ವಿಚಾರ ಇಲ್ಲ. ಇವತ್ತು ನಾನು ಹೇಳಿದ್ದೀನಲ್ಲ, ಇದನ್ನ ನೀವೇನ ಸಾಬೀತ್ ಮಾಡಿಲ್ಲ ಅಂದ್ರೆ, ನನ್ನ ಮೇಲೆ ಇರೋ ಆರೋಪವನ್ನು ನೀವು ಸಾಬೀತ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತೇಳಿ, ಇಲ್ಲ ಅಂದ್ರೆ ನನ್ನ ಕ್ಷಮೆಯನ್ನ ನೀವು ಕೇಳಬೇಕು. ಇಲ್ಲ ಅಂದ್ರೆ ನಾನು ನಿಮಗೆ ಕೋರ್ಟ್ಗೆ ಹೇಳಿದೆ, ಇದು ನಿಮ್ಮನ್ನ ಕಟಕಟಿಯಲ್ಲಿ ನಿಲ್ಲಿಸ್ತೀನಿ ಅಂತೇಳಿ ಸವಾಲನ್ನ ಹಾಕ್ತೀನಿ. ನನ್ನ ಏನು ಅತಿ ಚಿಕ್ಕದಾಗಿ ತಗೊಂಬೇಡ್ರಿ. ನಾನು ಚಿಕ್ಕ ವಯಸ್ಸಿಂದ ಸುಮಾರು 20 ವರ್ಷದಿಂದ ನಿಮಗಿಂದ ಹೆಚ್ಚಾಗಿ ಹೋರಾಟ ಮಾಡಿರೋ ನಾನು. ಹೋರಾಟ ಮಾಡ್ಕೊಂಡೇ ಬಂದಿದೆ. ಇದು ರಕ್ತ, ಅಂಬೇಡ್ಕರ್ ಅವ್ರ ರಕ್ತ ಬಾಡಿಯಲ್ಲೇ ಐತೆ, ಹೋರಾಟದ ರಕ್ತ. ಹೋರಾಟಗಾರನೇ ನಾನು. ನನ್ನ ಹತ್ರ ಇದೆಲ್ಲ ಇಟ್ಕೊಂಬೇಡಿ. ನನ್ನ ಗುರುಗಳ ಹತ್ರ ನಾನು ಪಳಗಿರೋನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ರಾಜಕೀಯವನ್ನ ರಾಜಕೀಯವಾಗಿಯೇ ಮಾಡ್ರಿ ಅಂತ ಹೇಳಿ ನಿಮಗೆ ಇವತ್ತು ಈ ಸವಾಲನ್ನ ಹಾಕ್ತಾ ಇದ್ದೇನೆ.